ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವ್ಯಾಲೆಂಟೈನ್ಸ್ ಡೇ. ಸೊ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾ ಇರ್ತೀರ. ಒಂದಷ್ಟು ಜನ ಬ್ಲ್ಯಾಕ್ ಡೇ ಸೆಲೆಬ್ರೇಷನ್ ಮಾಡಬಾರ್ದು ಹಾಗೆ ಹಿಂಗೆ ಅಂತಾರೆ. ಬಟ್ ನಮ್ಮ ಖುಷಿಗೆ ನಾವು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು. ಸೊ ಒಂದಷ್ಟು ಸ್ಟ್ರೆಸ್ಸಲ್ಲಿ ಇರ್ತೀವಿ, ಬ್ಯುಸಿ ಲೈಫಲ್ಲಿ ಇರ್ತೀವಿ. ಸೊ ಆ ಥರ ಇದ್ದಾಗ ಈ ಥರ ಒಂದು ಸಣ್ಣ ಪುಟ್ಟ ಸೆಲೆಬ್ರೇಷನು ತುಂಬ ಖುಷಿ ಕೊಡುತ್ತೆ. ಸೊ ಅದಕ್ಕೆ ನಾವು ಏನಾದರೂ ಒಂದು ಖುಷಿ ಆಯಿತು ಅಂದರೆ ಕೇಕ್ ತಂದು ಕಟ್ ಮಾಡ್ತಾನೆ ಇರ್ತೀವಿ. ಸೊ ವರ್ಷಕ್ಕಿಲ್ಲ ಅಂದ್ರೂ ನಾವು ಒಂದು 15-20 ಕೇಕ್ನೇ ಕಟ್ ಮಾಡ್ತೀವಿ ಅಂತ ಅನಿಸುತ್ತೆ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬನ್ನಿರಿ, ಆಲ್ರೆಡಿ ನಾವು ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ವಿ ರೀಲ್ಸ್ಗೆ ಅಂದ್ಬಿಟ್ಟು. ಸೊ ಪ್ರಿಟ್ಟಿಯಾಗಿದೆ ಗೈಸ್ ಅಂತ ಕೇಕ್ ಪ್ರಮೋದ್ ಅವರು ತಂದಿದ್ದಾರೆ. ಥ್ಯಾಂಕ್ ಯು. ಇದು ಗೈಸ್ ನನಗೆ ಗೊತ್ತೇ ಇಲ್ಲ, ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದಾರೆ. ನಾನು ಸಡನ್ನಾಗಿ ಮಾರ್ನಿಂಗ್ ಎದ್ದೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ನಾನು ಹೇಳಿದ್ರೆ ಇವರು ರೋಸ್ ತಂದು ಕೊಟ್ಟರು. ಏನಪ್ಪ ಲೈಫಲ್ಲಿ ಫಸ್ಟ್ ಟೈಮು ಗೊತ್ತಿಲ್ಲದೆ ಕೊಟ್ಟೆ ಅಂತ ಅಂದೆ. ಫಸ್ಟ್ ಟೈಮಲ್ಲಿ ಆ್ಯಕ್ಚುಲಿ ಸೆಕೆಂಡ್ ಟೈಮು, ಒಂದು ನನ್ನ ಬರ್ಡೇಲಿ ಕೊಟ್ಟಿದ್ದರು. ಸೊ ಇದು ಸೆಕೆಂಡ್ ಟೈಮು. ತುಂಬ ಚೆನ್ನಾಗಿದೆ. ಇದು ಹಮ್ಕಿ ಆಲ್ರೆಡಿ ಕಿತ್ತಾಕ್ಬಿಟ್ಟಿದ್ವಿ. ನಮ್ಮ ಗೊಂಬೆ ಹತ್ರ, ನಮ್ಮ ಅಪ್ಪು ಹತ್ರ ಇದು ಬೇಗ ಬಾಳಿಕೆ ಬರೋಲ್ಲ. ಸೊ ತುಂಬ ಇಷ್ಟ ಆಯಿತು. ಈ ಗಿಫ್ಟು ತುಂಬ ಇಷ್ಟ ಆಯಿತು ನನಗೆ. ಸೊ ಆ್ಯಂಡ್ ಕೇಕು ಸಿಕ್ಕಾಪಟ್ಟೆ ಪ್ರಿಟ್ಟಿಯಾಗಿದೆ. ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಸೊ ನಾವೀಗ ಸೆಲೆಬ್ರೇಷನ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಹೊರಗಡೆ ಔಟಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ತುಂಬ ಆಲ್ಮೋಸ್ಟ್ ಆಯಿತು, 1 ಮಂತೆ ಆಯ್ತು ಅನಿಸುತ್ತೆ ನಾವು ಹೋಟೆಲ್ಗೆ ಹೋಗಿ. ಸೊ ಅದಕ್ಕೆ ಇವತ್ತು ಹೋಟೆಲ್ ಪ್ಲ್ಯಾನ್ ಮಾಡಿದ್ದೀವಿ. ಅಪ್ಪನೂ ಹೋಗೋಣ ಅಂತಿದ್ದ. ಸೊ ಅದಕ್ಕೆ ಇವತ್ತು ಹೋಟೆಲ್ಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಬರೋಣ. ಒಂದಷ್ಟು ರೆಸ್ಟೋರೆಂಟ್ ನೋಡಿದ್ವಿ. ಸೊ ನಾವು ಪೂಜಾರಿ ಫಿಶ್ ಲ್ಯಾಂಡ್ಗೆ ಹೋಗೋಣ ಅಂದ್ಕೊಂಡ್ವಿ. ಸ್ಯಾಟರ್ಡೆ ಸಂಡೇ ಹೆವಿ ಡ್ರಿಂಕ್ಸ್ ಪಾರ್ಟಿಗಳು ಬರೋದು ಜಾಸ್ತಿ. ಅದಕ್ಕೆ ಪ್ರಮೋದ್ ಅವರು ಬೇಡ ಅಂತ ಹೇಳಿದ್ರು ಅಲ್ಲಿಗೆ. ಸೊ ಅದಕ್ಕೆ ಇಲ್ಲೊಂದು ರಿಂಗ್ ರೋಡಲ್ಲಿ ಸೌದೆ ಒಲೆದು ಒಂದು ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಕೇಕ್ ಯಾವ ರೀತಿ ಇದೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಸಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇದೊಂಚೂರು ಮೇಲೊಟ್ಟೋಗಿದೆ. ಹೇಳಿರಿ. ಇವಾಗ ಟ್ರೆಂಡಿಂಗಲ್ಲಿದೆಯಲ್ಲ ಗೈಸ್ ಆ ಕೇಕು. ಸೋ ಕ್ಯೂಟ್, ಸಕ್ಕತ್ತಾಗಿದೆ ಗೈಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಭೂಮಿಕಾ ಪ್ರಮೋದ್ ಅಂತ ಹಾಕ್ಸಿದ್ದಾರೆ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ವೆಲ್ಕಮ್ ಗೊಂಬೋ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಎಸ್ ಗೈಸ್, ನಾವು ರೀಲ್ಸ್ಗೆಲ್ಲ ಕ್ಲಿಪ್ಪಿಗೆಲ್ಲ ತೊಗೊಂಡಾಯಿತು. ನೋಡಿ ಆಲ್ರೆಡಿ ಕೇಕ್ ಕಟ್ ಮಾಡಿಬಿಟ್ವಿ. ಅಪ್ಪು ಈ ಕೇಕನ್ನ ಹೊಡೆದು ತಿನ್ನೋಕ್ಕೆ ರೆಡಿಯಾಗಿದ್ದಾನೆ. ಬಟ್ ನಮಗೆ ಆ ಕೇಕ್ ತಿನ್ನೋಕ್ಕೆ ಮನಸ್ಸಿಲ್ಲ ಗೈಸ್. ಆಲ್ರೆಡಿ ಇರೋದೆಲ್ಲ ಕಿತ್ತು ರೋಸ್ ಎಲ್ಲ ಏನೇನಿಂದು ಅಲ್ಲಿ ನೋಡಿ ಹೆವಿ ತುಂಡಿ. ಹಾಂ ಏನೋ ಇಲ್ಲಿ ಕೇಕ್ ಕಟ್ ಮಾಡೋಣ. ಅಮ್ಮ ಕೇಕ್ ಕಟ್ ಮಾಡು. ಕೇಕ್ ಕಟ್ ಮಾಡಿ ತಪ್ಪು ಇದು ಇಟ್ಕೊ ನೀನೆ. ಪಲ್ಲವಿ ಕೊಟ್ಟಿದ್ದು ಫೈನಲಿ ಅಕ್ಕ ಅದೇ ಅವಳಿಗೆ. ಇವಾಗ ಎಷ್ಟು ಉದ್ದ ಆಗಿದ್ದಾಳೆ. ಅವಳು ಉದ್ದಾಗ ಕಳಿಸಿದೆ ಇದು ಅನ್ಸುತ್ತೆ. ಇದು ಥ್ಯಾಂಕ್ಸ್ ಹೇಳು ಪಲ್ಲವಿ. ಪಲ್ಲವಿಗೆ ಹೇಳಿ ಥ್ಯಾಂಕ್ಸ್ ಹೇಳು. ಏನು ತೋ ಅಪ್ಪು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಯ್ಯೋ ಇದೇನ್ರಿ, ಇದು ಈ ಕಡೆ ತಳ್ಳಬೇಕು ಚಿನ್ನಿ. ಇರು. ಅಲ್ಲ ಅವಳು ಕೇಕ್ ಕಟ್ ಮಾಡಿ ಅಭ್ಯಾಸ ಆಗಿದೆಯಲ್ಲ, ಇಟ್ಟಿದ್ದಾರೆ ಚಿನ್ನಿ ಅಷ್ಟೇ. ಹೌದು ಅವಳು ಅದಕ್ಕೆ ಅಂತಿದ್ದಾಳೆ. ಅಪ್ಪು ತೊಳ್ಕೊಬಾರ. ಮ್ಯಾಂಗೋ ಫ್ಲೇವರ್ ಇದು. ಏನು ತಿನ್ನಲ್ಲ ಅವಳೆಲ್ಲ ತಿಂದಾಳೆ. ಅಪ್ಪು ಇಷ್ಟ ಆಗುತ್ತೆ ಮ್ಯಾಂಗೋ ಫ್ಲೇವರ್. ನೈಸ್. ನಾವೇ ತಿನ್ನೋದು ಗೈಸ್. ಬೈಕ್ ಹೊಡಿಯೋದು ಇಷ್ಟ ಆಗಲ್ಲ ಇದೆ. ಒಂದು ರೌಂಡು ಬರಲ್ಲ. ಅಪ್ಪುಗೆ ಸಿಗಲ್ಲ ಅದು ಕೇಕ್. ಅಪ್ಪು ಬರ್ಡ್ ಬಾಯಿಗೆ ಕೊಡ್ತಾನೆ. ಅಪ್ಪು ಕೊಟ್ಟರೆ ಫುಲ್ ತಿಂದ್ಬಿಡ್ತಾನೆ ಅದನ್ನು. ಅವನೊಬ್ಬನು ಕರೆಕ್ಟಾಗಿ ಅವನೊಬ್ಬನಿಗಿದೆ. ಇದಕ್ಕೆ 200 rupees. 50.
250 ನೋಡಿ ಈ ಥರ ಅಂಟಿಸಿರ್ತಾರೆ ಅಷ್ಟು. ಅದೇ ಇದು ಮಾಮೂಲಿ ಇದ್ರಲ್ಲಿ ಮಾಡ್ತಾರಲ್ಲ ಅದು ತಿನ್ಬೋದು. ಚೆನ್ನಾಗಿದೆ, ಗಟ್ಟಿಯಾಗಿದೆ. ಇವಾಗ ನಾವು ಡಿನ್ನರ್ಗೆ ಹೋಗೋಣ, ಬಂದು ತಿನ್ನುವಂತೆ. ಸೊ ಅಲ್ಲೆಲ್ಲ ನಾನ್ ವೆಜ್ ತಿನ್ನಲ್ಲ ನೀನು? ಅಲ್ಲೇ ಒಂದಷ್ಟು ಪೂಜೆಗಳಿತ್ತು ಅಂದ್ಬಿಟ್ಟು ನಾನ್ ವೆಜ್ ನಾವೇ ಕಡಿಮೆ ಮಾಡಿದ್ವಿ. ಸೊ ಇವತ್ತು ಹೋಗ್ತಾ ಇದ್ದೀವಿ, ಆರಾಮಾಗಿ ಬ್ಯಾಟಿಂಗ್ ಮಾಡಿಕೊಂಡು ತಿನ್ಕೊಂಡು ಬರೋಣ ಮನೆಗೆ. ಎಸ್ ಗೈಸ್, ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಯಾವುದು ಅದು ನೆನಪಾಯ್ತು, ಸಾರಂಗಿ ಹೋಟೆಲ್. ಒಂದು ತುಟಿ ಏನು ಕೆಂಬುದೆ. ಎಲ್ಲ ಲಿಪ್ಸ್ಟಿಕ್ ಹಾಕಿದಾನ ಲಿಪ್ಸ್ಟಿಕ್ ಹಾಕಲ್ಲ, ಏನು ಹಾಕಲ್ಲ, ಒಂದು ತುಟಿ ಇರೋದಾನೆ ಹಂಗೆ. ಮತ್ತೆ ಇನ್ನೊಂದು ಎಲ್ಲರೂ ಕೇಳ್ತಿರ್ತಾರೆ, ವ್ಯಾಲೆಂಟೈನ್ಸ್ ಡೇ, ಅದೇ ಬ್ಲ್ಯಾಕ್ ಡೇ, ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡದೇ ಇದ್ರೇನು, ಆಮೇಲೆ ಹಬ್ಬಗಳು ಅವತ್ತು ಸೆಲೆಬ್ರೇಷನ್ ಮಾಡದೇ ಇದ್ರೇನು, ಹಂಗೆ ಹಿಂಗೆ ಅಂತ ಕೇಳ್ತಿರ್ತಾರಲ್ವಾ. ಸೊ ಅದಕ್ಕೆಲ್ಲ ಏನಂತಂದರೆ, ಈಗ ಎಲ್ಲದಕ್ಕೂ ಒಂದೊಂದು ಇದ್ದೇ ಇರುತ್ತೆ. ಈಗ ಯುಗಾದಿ ಹಬ್ಬದ ದಿನವೇ ಮಾಡಬೇಕು, ಕ್ಯಾಲೆಂಡ್ರಲ್ಲಿ ಏನು ಕೊಟ್ಟಿರ್ತಾರೆ, ಮತ್ತು ಯಾವ ನಕ್ಷತ್ರಗಳಿಗೆ ಏನೇನು ಯಾವ ಹಬ್ಬಕ್ಕೆ ಇರುತ್ತೋ ಆ ಹಬ್ಬದ ದಿನವೇ ಮಾಡಿದ್ರೆ ಅದಕ್ಕೂ ಒಂದು ಇದಿರುತ್ತೆ. ಅದೇನಕ್ಕೆ ಸೆಲೆಬ್ರೇಷನ್ ಮಾಡ್ಕೋತಾರೆ, ಇದೇನಕ್ಕೆ ಸೆಲೆಬ್ರೇಷನ್ ಮಾಡ್ಕೋತಾರೆ ಅಂತ ಕೇಳ್ತಾರಲ್ಲ. ಸೊ ಅದಕ್ಕೆ ಈಗ ಹುಟ್ಟಿದ ದಿನ ಒಂದೇ, ಸೊ ಬರ್ಡೇ ಅವತ್ತೇ ಮಾಡ್ಕೊಳ್ಳಿ. ಎಲ್ಲ ದಿನನೂ ಬರ್ಡೇ ಮಾಡ್ಕೊಳಕ್ಕಾಗುತ್ತಾ? ಎಲ್ಲ ದಿನನೂ ವ್ಯಾಲೆಂಟೈನ್ಸ್ ಡೇ ಮಾಡ್ಕೊಳಕ್ಕಾಗುತ್ತಾ? ಅದೇ ನಾವು ಹೆಂಗೆ ಅದನ್ನು ತಗೋತೀವಿ ಅನ್ನೋದು ನಮ್ಮ ಮೇಲೆ ಇರುತ್ತೆ. ಸೊ ಹಾಗಾಗಿ ಇದೊಂದು ಅಂದರೆ ಹೇಳಬೇಕು ಅಂತ ಅನ್ನಿಸ್ತು, ಅದನ್ನು ಹೇಳಿದೆ. ಸೊ ಎಲ್ಲ ದಿನನೂ ಎಲ್ಲನೂ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಒಂದೇ ದಿನ ಬರ್ಡೇ, ವ್ಯಾಲೆಂಟೈನ್ಸ್ ಡೇ ಮತ್ತು ಕನ್ನಡ ರಾಜ್ಯೋತ್ಸವ ಎಲ್ಲ ಒಂದೇ ದಿನ ಮಾಡೋಕ್ಕಾಗುತ್ತಾ? ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಎಲ್ಲ ದಿನನೂ ಮಾಡ್ಬೋದು. ಒಂದೇ ದಿನ ಯಾಕೆ ಮಾಡ್ತೀರಾ ಅದನ್ನು ಅಂತ ಇದು ಮಾಡ್ತಾರಲ್ವಾ. ಸೊ ಎಲ್ಲ ಅಂದರೆ ಈ ವ್ಯಾಲೆಂಟೈನ್ಸ್ ಡೇನೂ ಅಷ್ಟೇ. ಸೊ ನಾವು ಇಬ್ಬರೂ ಜೊತೆಯಾಗಿ ಅಂದರೆ ಇಬ್ಬರು ಅನ್ಯೋನ್ಯವಾಗಿದ್ದು ಇಬ್ಬರು ಪ್ರೀತಿಯ ಇದು ಮಾಡಿಕೊಂಡು ನಾವಿದ್ರೆ ಎಲ್ಲ ದಿನನೂ ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅಂತ ಕೇಳ್ತಾರಲ್ಲ. ಸೊ ಅದಕ್ಕೆ ಅದು ಒಂದು ಇದಷ್ಟೇ, ಆ ದಿನ ಸೆಲೆಬ್ರೇಷನ್ ಮಾಡಿದ್ರೆ ಒಂದು ಖುಷಿ ಅಂತ ಅಷ್ಟೇ. ಆಕ್ಸಿಡೆಂಟ್ ಆಗಿದೆ ಟೈರ್ ಏನಿಲ್ಲ, ಇಲ್ಲ ಬಿದ್ದೀರ ಅಂತ ಹೆವಿ ಸರ್ರಿ ಉದವ್ರು. ಹೇರ್ ಬ್ಯಾಗ್ ಓಪನ್ ಆಗೈತಿ ಅಂದರೆ ಆ ಲೆವೆಲ್ಗೆ ಉದ್ದವನೆ ಅಂತ ಅರ್ಥ ಮಾಡ್ಕೊ. ಇದು ಒಳ್ಳೇದು ಇಟ್ಟಿರೋದು ಆ್ಯಕ್ಚುಲಿ ಮಧ್ಯ ಬೈಫಿಕೇಶನ್. ಹೇರ್ ಬ್ಯಾಗ್ ಹೆಂಗೆ ಓಪನ್ ಆಗೋದು ನೋಡೋದು. ಸೊ ನಮ್ಮ ಖುಷಿಗೆ ಅನ್ಯೋನ್ಯವಾಗಿದ್ದೀವಿ. ಈಗ ನಾವು ಚೆನ್ನಾಗೇ ಇಲ್ಲ, ನಮ್ಮ ಸಂಸಾರ ಚೆನ್ನಾಗೇ ಇಲ್ಲ ಅಂದರೆ ನಾವು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ವರಿ. ನಾವು ಚೆನ್ನಾಗಿರೋದಕ್ಕೆ ಮಾಡ್ತಿದ್ದೀವಿ ಅಷ್ಟೆ. ಸೊ ಸೇಫಾಗಿ ಓಡಿಸ್ಬೇಕಪ್ಪ. ಸೊ ಎಸ್ ಫೈನಲಿ ರೀಚ್ ಆದ್ವಿ ರೆಸ್ಟೋರೆಂಟ್ ಹತ್ರ. ವ್ಯಾಲೆಂಟೈನ್ಸ್ ಡೇ ಥೀಮಲ್ಲೇ ಹೋಟೆಲ್ ರೆಡಿ ಆಗಿತ್ತು. ಸೊ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಒಳಗಡೆ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸೊ ಸಿಕ್ಕಾಪಟ್ಟೆ ಲವರ್ಸ್ಗಳಿಗೆ, ಫ್ಯಾಮಿಲಿ ಅನ್ನೋದಕ್ಕಿಂತ ಹೆವಿ ಲವರ್ಸ್ಗಳು. ಸೊ ಅದಕ್ಕೆ ಚೆನ್ನಾಗಿರಲ್ಲ ಅದೆಲ್ಲ ವೀಡಿಯೋ ಮಾಡಿದ್ರೆ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೌದೆ ಒಲೆಯದು ಅಡುಗೆ ಅಂದ್ಬಿಟ್ಟು ಮೆನ್ಯೂನಲ್ಲೂ ಹಾಕಿದ್ದಾರೆ. ಊಟ ಎಲ್ಲ ಟೇಸ್ಟ್ ಚೆನ್ನಾಗಿತ್ತು, ಬಟ್ ನನಗೇನೋ ಗೊತ್ತಿಲ್ಲ. ಮನೆಗೆ ಬಂದಮೇಲೆ ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಶುರುವಾಗೋಯಿತು. ಸೊ ಇನ್ನೊಂದ್ಸಲ ಟ್ರೈ ಮಾಡೋಕ್ಕೆ ಹೋಗಬಾರ್ದು. ಹೊಸ ಹೋಟೆಲು, ನಾವೆಲ್ಲ ಹೋಗ್ತೀವಿ ಅಲ್ಲೇ ಹೋಗಬೇಕು ಅಂತ ಅನ್ಸಂಗೆ ಆಗೋಯಿತು. ಸಿಕ್ಕಾಪಟ್ಟೆ ಲೂಸ್ ಮೋಷನ್ನು. ಮೇ ಬಿ ಅದು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಅಂದರೆ ಒಲೆಯಲ್ಲಿ ಬೇಯಿಸೋದ್ರಿಂದ ಅದು ಹಾರ್ಡಾಗಿರುತ್ತಲ್ವ, ಚಿಕನ್ ಮಟನ್ ಆಗಿರಲಿ ಅಷ್ಟು ಬೆಂದಿರಲ್ಲ. ಮೇ ಬಿ ಅದಕ್ಕೆಲ್ಲ ಹಂಗಾಯ್ತೇನೋ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು, ಅದರಲ್ಲಿ 4 ಮಾತಿಲ್ಲ. ಸೊ ಬಿರಿಯಾನಿ ಹೈದ್ರಾಬಾದಿ ನಾರ್ಮಲಾಗಿ ನನಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸೊ ಅದೊಂದು ಇಷ್ಟ ಆಗಲಿಲ್ಲ. ಇದು ಗೀ ರೋಸ್ಟ್ ಚಿಕನ್ ಅಂತ ತರಿಸಿದ್ದು, ತುಂಬ ಚೆನ್ನಾಗಿತ್ತು ಆ್ಯಂಡ್ ರೀಸನಬಲ್ ಪ್ರೈಸ್ಗೆ. ಈ ಸೋಡಾ ಎಲ್ಲ ನಾವು ಬೇರೆ ಕಡೆ ತೊಗೊಂಡು ಕುಡ್ದಿದ್ವಿ, 80 ರುಪೀಸ್ 90 ರುಪೀಸ್ ಎಲ್ಲ ಚಾರ್ಜ್ ಮಾಡಿದ್ದಾರೆ. ಬಟ್ ಇಲ್ಲಿ ಅದು ಬರೀ 47 ರೂಪಾಯಿ, 47 ರುಪೀಸ್ ಅಷ್ಟೇ. ಸೊ ಊಟ ಎಲ್ಲ ಚೆನ್ನಾಗಿತ್ತು, ಊಟ ಮಾಡಿಕೊಂಡು ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ಗೆ. ಸೊ ಈ ರೀತಿ ಅದು ನೋಡಿದರೆ ನೀವು ಹೋಟೆಲ್ಲು ಗೊತ್ತಾಗ್ತಿತ್ತು ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಟೆಲ್ ಥೀಮ್ ಎಲ್ಲ.
ಮೇಲ್ಗಡೆನೂ ಊಟ ಮಾಡ್ಬೋದು. ಬಟ್ ಕೆಳಗಡೆ ಊಟ ಮಾಡೋಷ್ಟು ಕ್ರೇಜು ನಮಗೆ ಮೇಲ್ಗಡೆ ಸಿಗೋದಿಲ್ಲ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ ಕೂಡ ಬಂದಿದ್ದರು, ಮಾತಾಡ್ಸಿದ್ರು. ಅದೇ ಟೇಬಲ್ಗೆ ಬಂದವರು ಕೂತ್ಕೊಂಡ್ರು. ಖುಷಿ ಆಯಿತು. ಅವರು ಮೆಸೇಜ್ ಮಾಡಿದರು, ಫಸ್ಟ್ ಟೈಮ್ ಮಾತಾಡ್ಸಿದ್ರಿ ಅನ್ನೋ ಫೀಲೇ ಬರಲಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರ ಅಂದ್ಬಿಟ್ಟು ಮೆಸೇಜ್ ಕೂಡ ಮಾಡಿದರು. ಎಸ್ ಗೈಸ್, ಎಲ್ಲ ಊಟ ಆಯಿತು, ಎಲ್ಲ ಚೆನ್ನಾಗಿದ್ದು ಗೈಸ್. ಅಲ್ಲಿ ನಾನು ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡಲಿಲ್ಲ, ಹೈದ್ರಾಬಾದಿ ಬಿರಿಯಾನಿ. ಒಂದು ನಮಗೇನು ಹೆವಿ ಫ್ಲೇವರ್ಡ್ ಅಂತ ಅನ್ನಿಸ್ತು, ಫ್ಲೇವರ್ ಹಾಕಿದ್ದಾರೆ ರೈಸ್ಗೆ, ಒಂಥರ ಹೆವಿ ಮಸಾಲ ಜಾಸ್ತಿ ಅನ್ನಿಸ್ತು. ಅದು ಬಿಟ್ಟು ಬೇರೆ ಎಲ್ಲ ಸಖತ್ತಾಗಿತ್ತು. ಹೈದ್ರಾಬಾದಿ ನಾನು ಅಲ್ಲಿ ಅಂತಲ್ಲ, ನನಗೆ ಎಲ್ಲೂ ಇಷ್ಟ ಆಗಲ್ಲ, ನಮ್ಮದವರೇ ತಗೊಂಡಿದ್ದು. ರೀ ನಿಜವಾದ ರಿವ್ಯೂ ಕೊಡು, ಆಮೇಲೆ ತಿನ್ಬಿಟ್ಟು ನಿನ್ಗೆ ಉಗ್ದಾರ ಹೋದಾಗ ಜಾಸ್ತಿ ಅಂದರೆ ಮಾಮೂಲಿ ಲೈಟ್ ಆಗಿರುತ್ತೆ ಫ್ಲೇವರು. ಇವರು ತುಂಬ ಫ್ಲೇವರ್ಡ್ ಆಗೋಗಿತ್ತು ರೈಸು, ಮತ್ತು ಜೊತೆ ಪೀಸೂ ಅಷ್ಟೇ ಫುಲ್ ಫ್ಲೇವರ್ಡ್ ಆಗೋಗಿತ್ತು. ಅದಕ್ಕೆ ಅದೊಂದು ತಿನ್ನೋಕ್ಕಾಗಲಿ, ಮಿಕ್ಕಿದೆಲ್ಲ ಟೇಸ್ಟ್ ವೈಸ್ ಪ್ರೈಸ್ ವೈಸ್ ಎಲ್ಲ ಪ್ರೈಸು ಹೈ ಅಂತ ಏನು ಅನ್ನಿಸ್ತಿಲ್ಲ, ಕಡಿಮೆನೇ ಇದೆ ಪ್ರೈಸು. ಏನಷ್ಟು ದೊಡ್ಡ ರೆಸ್ಟೋರೆಂಟು ರಿಂಗ್ ರೋಡ್ ಪಕ್ಕದಲ್ಲೇ ಇದೆ ಅಂದ್ಬಿಟ್ಟು ಅವ್ರು ಏನು ಎಕ್ಸ್ಟ್ರಾ ಹೆವಿ ಚಾರ್ಜಸ್ ಏನು ತೊಗೊಳ್ತಿಲ್ಲ, ಕಡಿಮೆನೇ ತೊಗೋತಾ ಇದ್ದಾರೆ. ಗುಡ್ ಪ್ರೈಸ್ ಅಂತ ಹೇಳ್ಬೋದು. ಮೇಡಮ್ ಏನೇನು ಮಾಡಿದೆ ಗೊಂಬೆ? ಜ್ಯೂಸ್ ಉಯ್ಕೊಬಿಟ್ಲು, ಕುಡ್ಕೊಂಡು ಇವಳ್ದು ತುಟಿ ನೋಡು, ಈ ತುಟಿ ತೋರಿಸೆ ಅಮ್ಮ ತುಟಿ ತೋರಿಸೆ, ತುಟಿ ತೋರಿಸೆ, ಇಲ್ಲಿ ಇನ್ನು ಯಾರು ಮಾತಾಡ್ಸ್ತಿದ್ದೆ ಅಲ್ಲಿ? ತಿಂದಾಯ್ತೇನೋ ಬೀಡ, ಟಿಶ್ಯೂ ಈಚೆ ಬಾಯ್ ಅಂತೆ, ಬಾಯ್ ಮಾಡು ಮಗಳು, ಬಾಯ್ಲಿ ಇಲ್ಲಿ ವಿಂಡೋ ತೆಗಿತೀನಿ ನೋಡು, ತೆಗ್ದೆ ವಿಂಡೋ ಹಾಕು, ವಿಂಡೋ ಕ್ಲೋಸ್ ಮಾಡು, ಅವಳು ಈಚೆ ನೋಡೋಗೆ ಕ್ಲೋಸ್ ಮಾಡು ಅಂದರೆ ಗೈಸ್ ಇಟ್ಕೊಂಡು ಜುರ್ರನ್ ಮೇಲ್ಗಡೆ ಬರ್ತಾಳೆ. ರೌಂಡ ಗಮ್ಮ ಅಜ್ಜಿ ಕೊಡು, ಅಜ್ಜಿ ಇದು ಕೊಡು ಅಜ್ಜಿಗೆ. ನೋ ಬಿದೋಗ್ಬಿಟ್ಟ ಕಣೋ ಹೂವು, ಕಟ್ಟಾಯ್ತಾ ಆಂಟಿ ಹೂವು? ಫುಲ್ 1 kg ಕಟ್ಟದ? ಏನು ಚೀಕು? ಹೌದಾ? ಫುಲ್ ಕ್ಲೀನ್ ಮಾಡಿಬಿಡ್ತೀರಿ, ಅಂತ ಇದ್ದೀನಿ. ಏನು ಅಡುಗೆ ಆಂಟಿ? ಸಾರು ಮಾಡಬೇಕಾ? ಎಸ್ ಗೈಸ್, ಫೈನಲಿ ಮನೆಗೆ ಬಂದ್ವಿ. ಇವಾಗ ಆರಾಮಾಗಿ ಮಲ್ಕೊಳ್ಳೋದೇನೆ. ಅಪ್ಪು ಫೋನ್ ಬೇಕೇನೋ? ವೀಡಿಯೋ ಹಿಡಿದ್ಬಿಡ್ತೀನಿ, ನಿಜವಾಗ್ಲೂ ವೀಡಿಯೋ ಹಿಡಿದ್ಬಿಡ್ತೀನಿ ನಾನು. ಹಿಡಿಲ್ಲ ಗೈಸ್, ಪ್ಯಾಂಟ್ ಬಿಚ್ಕೊಂಡು ನಿಂತ್ಬಿಟ್ಟವನೇ ಅಪ್ಪು. ಅದಕ್ಕೆ ವೀಡಿಯೋ ಹಿಡಿದ್ಬಿಡ್ತೀನಿ ಅಂದ್ಬಿಟ್ಟು ಮನ ಮರ್ಯಾದೆ ಮುಚ್ಕೊಳ್ತಾ ಇದ್ದಾನೆ. ಎಸ್, ಬನ್ನಿ ವೀಡಿಯೋ ಎಂಡ್ ಮಾಡೋಣ. ಬಾರೋ ಏನೋ ಏನೇ ಕೆಳಗಡೆ ಕಾಣ್ತಾ, ಅಲ್ಲಿ ಕಾಣುತ್ತೆ ನೋಡು ನಾವು ಮಾತಾಡ್ತಿರೋದಲ್ಲಿ. ಸೊ ಎಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಹಾಯ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇವತ್ತೇ ಗೈಸ್ ಫಸ್ಟ್ ಟೈಮು, ಇವತ್ತೇ ವ್ಲಾಗ್ ಶುರು ಮಾಡಿ ಇವತ್ತೇ ಎಂಡ್ ಮಾಡ್ತಾ ಇರೋದು ನಾನು. ಅಪ್ಪು ಹೋಗು, ಆ ಕಡೆ ಕಾಣ್ತೈತೆ ಅಲ್ಲಿಗೆ. ಎಂಡ್ ಮಾಡ್ತಾ ಇರೋದು ಇವತ್ತೇ ಅನ್ಸುತ್ತೆ, ಆಫ್ಟರ್ ಲಾಂಗ್ ಟೈಮ್. ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರೂ ಕಾಯ್ತಿರಲ್ಲ. ಬಾಯ್ ಮಾಡು, ಬಾಯ್ ಮಾಡು. ಬಾಯ್ ಗೈಸ್, ಬಾಯ್.